Now CET questions for second PUC CET aspirants watching our GH Massive 2 for first PC and second PC important CET questions. Now already up to 6 ಓಕೆ ಸಿಕ್ಸ್ತ್ ಒನ್ವರೆಗೂ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಬಟ್ ಫಿಫ್ತ್ ಒನ್ನು ನೀವೇ ಮಾಡಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳಿದ್ದೆ. ಓಕೆ, ನಾನೇ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಆನ್ಸರ್ ಈಸ್ ಪ್ರಿಸೀಡ್ಸ್ ಕೆಗಿಂತ ಮುಂಚೆ ಬರ್ತಕ್ಕಂಥ ಕಾನ್ಸನೆಂಟ್ಸ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ಸಾಲ್ವ್ ಆಗಿದೆ. ಓಕೆ, ಸೆವೆಂತ್ ಒನ್. The set builder form of a given set 3, 6, 9, 12 are the multiple of 3. Multiple of 3 ಅಂದರೆ 1 multiple of 3, 3 into 1, 3 into 2, 3 into 3, 3 into 4, 12. Here square, 1 square, 2 square, 3 square up to 10 square. Option A, 3n means multiple of 3, but n belongs to natural number. ಇಯರ್ ಲೆಸ್ ದ್ಯಾನ್ ಈಕ್ವಲ್ ಟು 5 ಅಂದರೆ 5 ಇಂಟು 3 15 ಆಯಿತು. ಇಲ್ಲಿ 15 ಇಲ್ಲ. ಆಪ್ಷನ್ ಎ ತೆಗೆದುಬಿಡೋಣ. ನೆಕ್ಸ್ಟ್ ನಾನು ಬಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಈ ಫಸ್ಟ್ ಒನ್ ಹೋಯ್ತು ಅಂದಮೇಲೆ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ. ಬಿ, ಇಯರ್ ದಿಸ್ ಈಸ್ ಮಲ್ಟಿಪಲ್ ಆಫ್ 3n. ಓಕೆ, 4 3 12 ಲೆಸ್ ದ್ಯಾನ್ ಈಕ್ವಲ್ ಟು 1. ಆಪ್ಷನ್ ಬಿ ಎ ಕರೆಕ್ಟಾಗಿದೆ. ಬಿಗೆ ಹೋಗೋಣ. ಎನ್ ಸ್ಕ್ವೇರ್ ಲೆಸ್ ದ್ಯಾನ್ ಈಕ್ವಲ್ ಟು 10 ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ಓಕೆ, ಸ್ಕ್ವೇರ್ ಕರೆಕ್ಟಾಗಿದೆ. ಆಪ್ಷನ್ ಸಿ, ಅಲ್ಲಿಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಯಾಕೆ ಫೇಲ್ ಆಗ್ತಾಯಿದೆ ಅಂತ ನೋಡೋಣ. ಓಕೆ, 4 12 ಇದು ಎ ಕರೆಕ್ಟಾಗಿದೆ. ಬಟ್ ಇಲ್ಲಿ ಲೆಸ್ ದೆನ್ 10 ಅಂತ ಇದೆ. ಸ್ಟ್ರಿಕ್ಟ್ಲಿ ಲೆಸ್ ದೆನ್ 10 ಅಂತ ಇರೋದ್ರಿಂದ 100 ಸ್ಕ್ವೇರ್ ಅಂತ ಇರೋದ್ರಿಂದ ಆಪ್ಷನ್ ಸಿ ಹೋಯಿತು, ಆಪ್ಷನ್ ಡಿನೂ ಹೋಯಿತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಏಯ್ತ್ ಒನ್. ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ದಿ ಸೆಟ್. ಇದನ್ನು ಟ್ಯಾಬ್ಯುಲರ್ ಫಾರ್ಮ್. ಈ ಥರ ಎಲಿಮೆಂಟ್ ಫಾರ್ಮಲ್ಲಿದ್ದರೆ ಅದನ್ನು ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೇವೆ. ಇದನ್ನು ರೂಲ್ ಮೆಥಡ್ ಅಂತ ಕರಿತೀವಿ. ಸೆಟ್ ಎ, ಎಕ್ಸ್ ಈಸ್ ಎನ್ ಇಂಟೀಜರ್. ಇಂಟೀಜರ್ ಅಂದರೆ 0 ± 1 ± 2 ಡ್ಯಾಶ್ ಡ್ಯಾಶ್. ಆಪ್ಷನ್ ಎ ಹೋಯಿತು. ಎಕ್ಸ್ ಈಸ್ ಎ ರೂಟ್ ಆಫ್ ದಿ ಇಕ್ವೇಷನ್. x² + 1 = 0. ಅದು ಇಗ್ನೋರ್ ಮಾಡಿ. ಬಿ ಈಸ್ ನಾಟ್ ಅನ್ ಆನ್ಸರ್ ಬಿಕಾಸ್ x² + 1 = 0, x² = -1, x ± √(-1) is not real number. This is imaginary number. Therefore ಇಲ್ಲಿ 1, -1 ಅಂತ ಇರೋದ್ರಿಂದ third one is also wrong. X is a real number. Real number ಅಂದರೆ ಯೂನಿಯನ್ ಆಫ್ rational and irrational number. But option D, set A containing x elements such that x is a root of the equation x² = 1. ಓಕೆ, ಇದನ್ನು ಸಾಲ್ವ್ ಮಾಡಿದಾಗ -1, 1 ಬರುತ್ತೆ. ಹೆಂಗೆ ಬರುತ್ತೆ ಸಾಲ್ವ್ ಮಾಡ್ತೀನಿ ನೋಡಿ. x² = 1, x = ± √1, x = ± 1 containing 1, -1. 1, -1 ಅಂದರೆ ಒಂದೇ, -1, 1 ಅಂದರೂ ಒಂದೇ. ಓಕೆ, ಸೆಟ್ಟಲ್ಲಿ ನಾವು ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 9th one. The set of all natural numbers x such that 4x + 9 less than 50 is equal to. ಆಪ್ಷನ್ ನೋಡ್ಕೊಳ್ಳಿ, ಸಾಲ್ವ್ ಮಾಡ್ತೇನೆ. 4x + 9 less than 50. ಓಕೆ, ಲೆಸ್ ದೆನ್ 50. ನಮ್ಗೆ ಆನ್ಸರ್ ಏನು ಬರಬೇಕು ನೋಡಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಇರಬೇಕು. 4x <9 ಇಟ್ಕೊಂಡ್ರೆ 50 - 9 is but what 41. x < 41/40 less than 10s 0.2 approximate. x < 10.2. You can take natural number ಅಂದರೆ natural number is equal to 10, 9, 8 and 7, 6, 5, 4, 3, 2, 1.
ಆರ್ ಲೆಸ್ ದ್ಯಾನ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದರೆ 1 2 3 4 5 6 7 8 9 10. ಯಾಕೆಂದರೆ 10 ಪಾಯಿಂಟು ಒಳಗಡೆ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ ಹೇಳ್ಬೇಕು ನಾವು. ಈಗ ಇದರಲ್ಲಿ ಲೆಸ್ ದ್ಯಾನ್ 1, ಓಕೆ, ಫಸ್ಟ್ ಒನ್ ಆಗುತ್ತೆ. ಇದಿಲ್ಲಿ ಓಪನ್ ಇಂಟರ್ವಲ್ ಇರೋದ್ರಿಂದ ಆಪ್ಷನ್ ಬಿ ರಾಂಗ್. ಲೆಸ್ ದ್ಯಾನ್ ಈಕ್ವಲ್ ಟು 11 ಇದು ಹೋಯಿತು. ಲೆಸ್ ದ್ಯಾನ್ 11 ಗ್ರೇಟರ್ ದ್ಯಾನ್ 1 ಅಂತ ಇದೆ. ಗ್ರೇಟರ್ ದ್ಯಾನ್ 1 ಅಂದರೆ ಒಂದಕ್ಕಿಂತ ಜಾಸ್ತಿ ಆದಂಗೆ ಆಗುತ್ತೆ. 1 ಈಸ್ ಆಲ್ಸೋ ನ್ಯಾಚುರಲ್ ನಂಬರ್. ಡಿ ರಾಂಗ್, ಸಿ ರಾಂಗ್, ಬಿ ರಾಂಗ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಇದು ಓಪನ್ ಇಂಟರ್ವಲ್ ಇದೆ. ಬಿ ಈಸ್ ನಾಟ್ ಕರೆಕ್ಟ್ ಆನ್ಸರ್. ಇದು ಈಸ್ ಈಕ್ವಲ್ ಟು 11 ಅಂತ ಇದೆ. ನಮಗೆ 10.2 ಬರೋದ್ರಿಂದ ಅದು 11ಗೆ ಹೋಗೋದೇ ಇಲ್ಲ. ಸಿ ಈಸ್ ನಾಟ್ ಕರೆಕ್ಟ್ ಆನ್ಸರ್. ಇದು ಲೆಸ್ ದ್ಯಾನ್ 11 ಬಟ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಇದೆ. ಆಪ್ಷನ್ ಡಿ ಈಸ್ ನಾಟ್ ಅನ್ ಆನ್ಸರ್. ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ. 10th one. If B is the set whose elements are obtained by adding 1 to each of the even natural numbers, then the set builder notation of B is option B, set X is an even, B, X is add and X greater than 1, option C, B, containing X elements, X is add and X belongs to Z, option D, B, containing X elements, X is an integer. ಒಂದು ಹೇಳ್ತಾರೆ ಬಿ ಇಸ್ ಅ ಸೆಟ್ ಆಫ್ ಹುಸ್ ಎಲಿಮೆಂಟ್ಸ್ ಆರ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ 1 to each of even ನ್ಯಾಚುರಲ್ ನಂಬರ್. ವಾಟ್ ಆರ್ ಈವನ್ ನ್ಯಾಚುರಲ್ ನಂಬರ್? 2, 4, 6, 8 ಆರ್ ಈವನ್ ನ್ಯಾಚುರಲ್ ನಂಬರ್. ಇದಕ್ಕೊಂದು ಆ್ಯಡ್ ಮಾಡಿದಾಗ ಏನಾಯಿತು? 3, 5 ಒಂದು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಡಿಂಗ್ 1 to each of the even ನ್ಯಾಚುರಲ್ ನಂಬರ್. ಪ್ರತಿಯೊಂದು ನ್ಯಾಚುರಲ್ ನಂಬರ್ಗೂ ಅದು ಈವನ್ ನ್ಯಾಚುರಲ್ ನಂಬರ್ ಆಗಿರಬೇಕು. 1 ಈಸ್ ಆಲ್ಸೋ ನ್ಯಾಚುರಲ್ ನಂಬರ್, ಬಟ್ ಅಲ್ಲಿ ಪರ್ಟಿಕ್ಯುಲರಾಗಿ ಈವನ್ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ 2, 4, 6, 8 0 ಈಸ್ ನಾಟ್ ನ್ಯಾಚುರಲ್ ನಂಬರ್. ಇದಕ್ಕೊಂದು ಆ್ಯಡ್ ಮಾಡಿದ್ರೆ 3 ಆಯಿತು, 5 ಆಯಿತು, 7, 9. ಓಕೆ, ಈಗ ಕಂಡೀಷನ್ಸಿಗೆ ಬರೋಣ. ಓಕೆ, ಆಪ್ಷನ್ ಎ ಇಸ್ ರಾಂಗ್. ಯಾಕೆಂದರೆ 3, 5, 7, 9 ಆರ್ ನಾಟ್ ಈವನ್. ಆಪ್ಷನ್ ಎ ಹೋಯಿತು. ಆ್ಯಡ್ ಬಟ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಆ್ಯಡ್ ನಂಬರು ಅಲ್ಲಿ ಬರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸು ಒಂದಕ್ಕಿಂತ ಜಾಸ್ತಿ ಇದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಆ್ಯಡ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಆದರೆ ಇಂಟೀಜರ್ ಆಗಿಬಿಡುತ್ತೆ. ಎಕ್ಸ್ ಇಸ್ ಇಂಟೀಜರ್ ಆಗುತ್ತೆ. ಇಂಟೀಜರ್ ಅಂದರೆ 0 ± 1 ± 2 ಡ್ಯಾಶ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 11th one. Write the set builder form of set A -3, ಸೆಟ್ ಒಳಗಡೆ ಇವೆರಡೇ ಎಲಿಮೆಂಟ್ಸ್ ಬರಬೇಕು. ಅಂಥ ಕಂಡೀಷನ್ಸ್ ಯಾವುದಿದೆ ನೋಡ್ಕೊಬೇಕು. ಎರಡೇ ಬರಬೇಕು. ಎಕ್ಸ್ ಇಸ್ ಇಂಟೀಜರ್ ಅಂದರೆ 0 ± 1 ± 2 ± 3. ನೆಕ್ಸ್ಟ್ ಆಪ್ಷನ್ ಬಿ, ರೂಟ್ ಆಫ್ ದಿ ಈಕ್ವೇಷನ್ ಹೊರಟೋಯ್ತು. x² + 2 = 0. ಅಲ್ಲಿ ಪ್ರಿಯಸ್ ಪ್ರಾಬ್ಲಮ್ ಮಾಡಿದ್ದಾನೆ. x² + 2 = 0, x² = -2, x = +or -2 again is not belongs to R. ಇದು ಇಮ್ಯಾಜಿನರಿ, ನ್ಯಾಚುರಲ್ ನಂಬರು ಅಲ್ಲ, ಇಂಟೀಜರು ಅಲ್ಲ, ರಿಯಲ್ ನಂಬರು ಅಲ್ಲ. ದಿಸ್ ಈಸ್ ಇಮೇಜ್ ನಂಬರ್. ಓಕೆ, ಇದು ಹೋಯಿತು, ಇದು ಹೋಯಿತು. ಆಪ್ಷನ್ ಡಿ, ಸೆಟ್ ಎ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್ಸ್ ಸಚ್ ದಟ್ ಎಕ್ಸ್ ರೂಟ್ ಆಫ್ ದಿ ಈಕ್ವೇಷನ್ x² = 9. ಓಕೆ, x² = 9 ಅಂದಾಗ x = +or -√9, x = +or -3. ಅದಕ್ಕೆ x value = 3, -3 or -3, 3. ಎಕ್ಸಾಕ್ಟ್ ವ್ಯಾಲ್ಯೂಸ್ ಬರುತ್ತೆ ಸೆಟ್ ಆಗಿರೋ ಎಲಿಮೆಂಟ್ಸು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 12th. ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ದಿ ಸೆಟ್ ಎ 5, 7, 11, 13, 17, 19, 23, 29. ಆಪ್ಷನ್ ಎ ಲೆಸ್ ದ್ಯಾನ್ ಈಕ್ವಲ್ ಟು 29, ಗ್ರೇಟರ್ ದ್ಯಾನ್ ಈಕ್ವಲ್ ಟು 5. ಓಕೆ, ಪ್ರೈಮ್. ಓಕೆ, 5 ಪ್ರೈಮ್, 7 ಪ್ರೈಮ್, 11 ಪ್ರೈಮ್, 13 ಪ್ರೈಮ್, 17, 30, 23, 29 ಆರ್ ಪ್ರೈಮ್ ನಂಬರ್ಸ್. ಓಕೆ, ಬಿ ಯಾಕಾಗಲ್ಲ ಅಂತ ಹೇಳ್ಬೇಕಲ್ಲ. ಓಕೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು 29 ಅಂತ ಇದೆ. ಗ್ರೇಟರ್ ದ್ಯಾನ್ 29 ಇಲ್ಲ ಅಲ್ಲಿ. ಆಪ್ಷನ್ ಬಿ ಹೋಯಿತು. ಸಿ, ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ. 0 ± 1 ± 2 ಇಂಟೀಜರ್ ಆಗುತ್ತೆ. ಲೆಸ್ ದ್ಯಾನ್ ಈಕ್ವಲ್ 29, ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಹೋಯಿತು. ಆಮೇಲೆ
ಎಕ್ಸ್ ಇಂಟೀಜರ್ ಅದು ಹೋಯಿತು. ಪ್ರೈಮ್ ನಂಬರ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. 13th 2 3 5 7 11 be a set, then represent the set in the builder form. X is add. ಓಕೆ, ಅಲ್ಲಿ ಡ್ಯಾಶ್ ಅಂತ ಇರೋದ್ರಿಂದ ಮುಂದಕ್ಕೆ ಏನು ಬೇಕಾದ್ರೂ ನಂಬರ್ ಬರೋ ಚಾನ್ಸಸ್ ಇರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಏನು, ಎಕ್ಸ್ ಇಸ್ ಎ ಪ್ರೈಮ್, ಮುಂದಕ್ಕೆ ಏನು ಬೇಕಾದ್ರೂ ಬರೋ ಚಾನ್ಸ್ ಇರುತ್ತೆ. ಡ್ಯಾಶ್ ಅಂತ ಇದೆ. ಎಕ್ಸ್ ಬಿಲಾಂಗ್ಸ್ ಟು ಏನು, ಎಕ್ಸ್ ಇಸ್ ಎ ಕಾಂಪೋಸಿಟ್ ಆರ್ ನಾಟ್ ಕಾಂಪೋಸಿಟ್. ಕಾಂಪೋಸಿಟ್ ಅಂದರೆ ಫ್ಯಾಕ್ಟರ್ಸ್ ಇರಬೇಕು. ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂದರೆ ನ್ಯಾಚುರಲ್ ನಂಬರು. ಅಂದರೆ ನ್ಯಾಚುರಲ್ ನಂಬರು. ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 2. ಓಕೆ, 2ಗಿಂತ ಜಾಸ್ತಿ ಇರಬೇಕು. ಏನು ಬೇಕಾದರೂ ಮುಂದಕ್ಕೆ ಡ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಓಕೆ, ಈಸ್ ಈಕ್ವಲ್ ಟು 2 ಆ್ಯಂಡ್ ಗ್ರೇಟರ್ ದನ್ 2 ಕರೆಕ್ಟಾಗಿದೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14th, ಇಫ್ y is equal to set y is equal to set containing x elements such that x is a positive factor of the number 2 power p minus 1 into 2 power p minus 1, where 2 power p minus 1 is an odd number. 2 power p minus 1 is an odd number. ಇಲ್ಲಿ 2 power minus 1 is an odd number ಅಂತ ಕೊಡ್ಬೋದು. 2 power p minus 1 is even number ಅಂತ ಕೊಡ್ಬೋದು. 2 power p minus 1 is prime number ಅಂತ ಕೊಡ್ಬೋದು. ಏನು ಬೇಕಾದ್ರೂ ಕೊಡ್ಬೋದು. ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಇದು. ಆ್ಯಂಡ್ ಪಿ ಬಿಲಾಂಗ್ಸ್ ಟು ಎನ್. ನೀವೇನೇ ತೊಗೊಂಡ್ರು ಅದು ಪಿ ಬಿಲಾಂಗ್ಸ್ ಟು ಎನ್ ಅಂದರೆ ಅದು ನ್ಯಾಚುರಲ್ ನಂಬರೇ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಪಿ ಬಿಲಾಂಗ್ಸ್ ಟು ಎನ್ ಅಂದರೆ ಪಿ ಈಸ್ ಆಲ್ವೇಸ್ ನ್ಯಾಚುರಲ್ ನಂಬರ್ ವಿಚ್ ಆರ್ 1 2 3 4 5 6 ಡ್ಯಾಶ್ ಆರ್ ನ್ಯಾಚುರಲ್ ನಂಬರ್. ದೆನ್ ವೈ ಕ್ಯಾನ್ ಬಿ ರೆಪ್ರೆಸೆಂಟ್ ಇನ್ ರೋಸ್ಟರ್ ಫಾರಮ್ ಆ್ಯಸ್, ರೋಸ್ಟರ್ ಫಾರಮ್ ಅಂದರೆ ಟ್ಯಾಬ್ಯುಲರ್ ಫಾರಮ್. ಸೆಟ್ ಕಂಟೈನಿಂಗ್ ಓನ್ಲಿ 2. ಬಿ ಆಪ್ಷನ್ ಬಿ 1, 2. ಆಪ್ಷನ್ ಸಿ 1, 2, 2 ಸ್ಕ್ವೇರ್ ಡ್ಯಾಶ್ 2 ಪವರ್ ಪಿ ಮೈನಸ್ 1. ಆಪ್ಷನ್ ಡಿ 1, 2, 2 ಸ್ಕ್ವೇರ್ ಡ್ಯಾಶ್ 2 ಪವರ್ ಪಿ ಮೈನಸ್ 1, 2 ಪವರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವೆಲ್ಲ ವಿಡಿಯೋ ಫಾಲೋಅಪ್ ಮಾಡ್ತಾರೆ. ಒಂದೊಂದು ಫಸ್ಟ್ ಪಿ ಯು ಸಿ ಚಾಪ್ಟರ್ ವೈಸ್ 10 ಕ್ವಶನ್ಸ್ ರೆಡಿಯಾಗಿ. ಫಸ್ಟ್ ಪಿ ಯು ಸಿ ಚಾಪ್ಟರ್ ವೈಸ್ 10 ಕ್ವಶನ್ಸು, ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ವೈಸ್ ಮಿನಿಮಮ್ 10 ಕ್ವಶನ್ಸ್ ರೆಡಿಯಾಗಿ 100% ಸಿ ಇ ಟಿನಲ್ಲಿ ಸಕ್ಸಸ್ ಆಗ್ಬೋದು. ಮಿನಿಮಮ್ 10 ಪ್ರತಿಯೊಂದು ಚಾಪ್ಟ್ರಲ್ಲೂ 10 ರೆಡಿಯಾಗಿ. ಫಸ್ಟ್ ಪಿ ಯು ಸಿ ಪ್ರತಿಯೊಂದು ಚಾಪ್ಟ್ರಲ್ಲೂ 10 ಕ್ವಶನ್ಸು, ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ 10 ಕ್ವಶನ್ಸು. ರಿಮೈನಿಂಗ್ ಕ್ವಶನ್ಸ್ ಕೇಳಿರೋದು ಮಾಡ್ಬೋದು 10 ಕ್ವಶನ್ಸ್ ರೆಡಿ ಆದರೆ. ಥ್ಯಾಂಕ್ ಯು.